ಒಟ್ಟಲ್ಲಿ ಕೆಲವೇ ಕ್ಷಣಗಳಲ್ಲಿ ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಬರುತ್ತೆ. ಆತಂಕದಲ್ಲಿದ್ದಾರೆ ಅನರ್ಹರು. ಯಾತಕ್ಕೋಸ್ಕರ ಆತಂಕ? ಈಗಾಗಲೇ ಕೆ.ವಿ. ಧನಂಜಯ ಅವರು ಹೇಳಿದ ಹಾಗೆ ಒಂದು ವೇಳೆ ಅನರ್ಹತೆಯ ಆದೇಶವನ್ನ ಎತ್ತಿ ಹಿಡಿದರೆ ಅಂತ ಆಗ್ಲೂ ಕೂಡ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದು ಅನ್ನೋದು ಧನಂಜಯ ಅವರ ಅಭಿಪ್ರಾಯ ಆಗಿತ್ತು. ಎನಿವೆ, ಅನರ್ಹ ಶಾಸಕರು ಒಂದಷ್ಟು ಆತಂಕದಲ್ಲಿದ್ದಾರೆ. ಅವರು ಚುನಾವಣೆ ಕಂಟೆಸ್ಟ್ ಮಾಡಬಹುದು ಅಂದ್ರೂ ಅವ್ರಿಗೆ ಅನಂತರ ಟಿಕೆಟ್ ಸಿಗುತ್ತೋ ಇಲ್ವೋ, ಹೀಗೆ ನೂರಾರು ತರದ ಆತಂಕ. ಧವಳಗಿರಿಯ ನಿವಾಸದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅನರ್ಹ ಶಾಸಕರಿಗೆ ಧೈರ್ಯ ತುಂಬಿದ್ದಾರೆ. ಸೊ ಬಿಜೆಪಿ ಹೈಕಮಾಂಡ್ ನಿಮ್ ಜೊತೆ ಇದೆ ಅಂತ ನಿವಾಸದಿಂದಾನೆ ಕರೆ ಮಾಡಿ ಫೋನ್ ಮಾಡಿ ಹೇಳಿದಾರಂತೆ, ಧೈರ್ಯ ಹೇಳಿದಾರಂತೆ. ನಾವಿದೀವಿ ನಿಮ್ ಜೊತೆ, ಡೋಂಟ್ ವರಿ. ಎಸ್.ಟಿ. ಸೋಮಶೇಖರ್, ಕೆ. ಸುಧಾಕರ್, ಮುನಿರತ್ನ ಇವರಿಗೆಲ್ಲ ಕರೆ ಮಾಡಿ ಬಿ.ಎಸ್. ಯಡಿಯೂರಪ್ಪ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಏನೂ ಆಗಲ್ಲ, ಆತಂಕಗೊಳ್ಳಬೇಡಿ ಅಂತ ಸಿಎಂ ಧೈರ್ಯ ತುಂಬಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಧವಳಗಿರಿ ನಿವಾಸದಲ್ಲೇ ಇದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಅಲ್ಲಿಂದಾನೇ ಫೋನ್ ಮಾಡಿ ಅನರ್ಹ ಶಾಸಕರುಗಳಿಗೆ ಧೈರ್ಯ ತುಂಬಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ಮ ಪರನೇ ತೀರ್ಪು ಬರೋ ವಿಶ್ವಾಸ ಇದೆ. ಒಂದು ವೇಳೆ ಅವರ ಅನರ್ಹತೆ ಅನೂರ್ಜಿತಗೊಳಿಸಿದ್ರು ಕೂಡ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದು. ಫೋನ್ ಮೂಲಕ ಅನರ್ಹರಿಗೆ ಧೈರ್ಯ ತುಂಬಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಸೊ ಸಾಕಷ್ಟು ಆತಂಕದಲ್ಲಿದ್ದಾರೆ ಅನರ್ಹ ಶಾಸಕರು. ನೋಡಿ, ಕಳೆದ ಅವರು ಏನು ಮುಂಬೈಗೆ ರೆಸಾರ್ಟ್ಗೆ ತೆರಳಿದ್ರು, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅಸ್ಥಿರತೆ ಅವರನ್ನ ಕಾಡ್ತಾ ಇದೆ. ಅನರ್ಹಗೊಂಡಿದ್ರು, ಅನಂತರ ಸಾಕಷ್ಟು ಅಸ್ಥಿರತೆ, ಅವರು ಯಾವ ಪಕ್ಷದಲ್ಲಿದ್ದಾರೆ, ಎಲ್ಲಿದ್ದಾರೆ, ಈ ತರದ ಸಾಕಷ್ಟು ಅಸ್ಥಿರತೆ ಅವ್ರನ್ನ ಕಾಡಿದೆ. ಆದ್ರೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಅವ್ರಿಗೆ ಬೇಕಾದಷ್ಟು ಅನುದಾನಗಳನ್ನ ಕೊಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎನಿವೆ, ಆಪರೇಷನ್ ಕಮಲಕ್ಕೆ ಒಳಗಾದವರು ಅನ್ನೋದು ಒಂಥರ ಓಪನ್ ಸೀಕ್ರೆಟ್ ಥರದ ವಿಚಾರ. ಎನಿವೆ, ಈಗ ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಧೈರ್ಯ ತುಂಬಿದ್ದಾರೆ. ಆತಂಕದಲ್ಲಿರ್ತಕ್ಕಂಥ ಅನರ್ಹರಿಗೆ ಫೋನ್ ಮಾಡಿ ಏನಾಗಲ್ಲ, ಟೆನ್ಷನ್ ಮಾಡ್ಕೊಂಬೇಡಿ ಅಂತ ಧೈರ್ಯ ತುಂಬಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ನಿಮ್ ಜೊತೆ ಇದೆ ಅಂತ ಧೈರ್ಯ ತುಂಬಿದ್ದಾರೆ ಅಂತ ಹೇಳಲಾಗಿದೆ. ಕಳೆದ 3-4 ದಿನಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಅನರ್ಹ ಶಾಸಕರುಗಳು ಆತಂಕಗೊಂಡಿದ್ರು ಅಂತ ಹೇಳಲಾಗಿದೆ. ನೀವು ನಮಗೆ ಅಶ್ಯೂರ್ ಮಾಡಿದ್ದೇನು, ಈಗ ಆಗ್ತಾ ಇರೋದೇನು ಅಂತ ಯಡಿಯೂರಪ್ಪ ಅವರ PA ಸಂತೋಷ್ ಅವರ ಮೇಲೆ ಕೂಡ ಕೂಗಾಡಿದ್ರು ಅನ್ನುವಂತ ಸುದ್ದಿ ಎಲ್ಲ ಬರ್ತಾ ಇತ್ತು. ಇದೀಗ ಅನರ್ಹ ಶಾಸಕರ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಬರುತ್ತೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅನರ್ಹ ಶಾಸಕರಿಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಟೆನ್ಷನ್ ನಲ್ಲೇ ಹೊರಟಿದ್ದಾರೆ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ. ಗೃಹ ಕಚೇರಿ ಕೃಷ್ಣಾಗೆ ಹೊರಟಿದ್ದಾರೆ ಸಿಎಂ BSY. ಸೊ ಅವ್ರಿಗೆ ಇವತ್ತು ಏನಾಗುತ್ತೆ, ಈ 15 ಶಾಸಕರ ಭವಿಷ್ಯ ಅನ್ನುವಂಥದ್ದು ಪೊಲೀಸರಿಗೂ ಹೇಳ್ದೇನೆ ದಿಢೀರ್ ಅಂತ ಹೊರಟಿದ್ದಾರೆ ಸಿಎಂ. ಅನರ್ಹ ಶಾಸಕರ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅನರ್ಹರ ಅರ್ಜಿ ವಿಚಾರಣೆ ಏನಾಗುತ್ತೋ ಏನೋ ಅನ್ನುವಂಥ ಒಂದು ಆತಂಕ. ಒಂದು ಕಡೆ ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಇರ್ತಕ್ಕಂಥ ಟೆನ್ಷನ್ ಎಷ್ಟು ಬಗೆಯದ್ದು ನೋಡಿ. ಒಂದ್ ವೇಳೆ ಅವರ ಪರವಾಗಿ ತೀರ್ಪು ಬಂದರೂ ಕೂಡ ಮುಂದೆ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಮುಂದೆ ಅವ್ರಿಗೆ ಯಾವ್ಯಾವ ಸ್ಥಾನ ಕೊಡೋದು, ಏನ್ ಖಾತೆ ಕೊಡೋದು, ಅಥವಾ ಮುಂದೆ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದು ಹೇಗೆ, ಬಹಳ ಕಡಿಮೆ ಸಮಯ ಇರ್ತಕ್ಕಂಥದ್ದು. ಸೊ ಅಲ್ಲೆಲ್ಲ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಯವರೇ ರೆಬೆಲ್ ಆಗಿದ್ದಾರೆ. ಸೊ ಈ ಎಲ್ಲಾ ಟೆನ್ಷನ್ಗಳಿದೆ. ಒಂದು ವೇಳೆ ಅವರ ವಿರುದ್ಧವಾಗಿ ತೀರ್ಪು ಬಂದ್ರೆ ಏನ್ ಮಾಡೋದು, ಈ ಎಲ್ಲಾ ಟೆನ್ಷನ್ ನಿಂದಾಗಿ ಗೃಹ ಕಚೇರಿ ಅಂತ ತೆರಳ್ತಾ ಇದ್ದಾರೆ. ಸಖತ್ ಟೆನ್ಷನ್ ನಲ್ಲಿದ್ದಾರೆ ಸಿಎಂ ಯಡಿಯೂರಪ್ಪ ಅಂತ ಗೊತ್ತಾಗಿದೆ. ಪೊಲೀಸರಿಗೂ ಹೇಳಿದ್ರೆ ದಿಢೀರ್ ಅಂತ ಹೊರಟು ಬಿಟ್ಟಿದ್ದಾರೆ BSY. ಅನರ್ಹ ಶಾಸಕರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸಂದರ್ಭ ಆಗಿದೆ. ಅನರ್ಹರ ಅರ್ಜಿ ವಿಚಾರಣೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಮುಖ್ಯಮಂತ್ರಿಗಳಿಗೂ ಕೂಡ ಕಾಡಿದೆ. ಸರ್ಕಾರ ರಚನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವರು ಇಂಡೈರೆಕ್ಟ್ ಆಗಿ ಅಂತ ಹೇಳಲಾಗಿದೆ. ಹಾಗಾಗಿ ಡೈರೆಕ್ಟ್ ಆಗಿನೂ ಕೂಡ, ಹಾಗಾಗಿ ಅನರ್ಹ ಶಾಸಕರ ವಿಚಾರದಲ್ಲಿ ಈಗ ಅವ್ರನ್ನ ಹೇಗೆ ಪ್ಲೇಸ್ ಮಾಡೋದು ನೆಕ್ಸ್ಟ್, ಅಥವಾ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಹೀಗೆ ನೂರಾರು ಬಗೆಯ ಟೆನ್ಷನ್. ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಆತಂಕದಲ್ಲಿದ್ದಾರೆ. ಅವರ ಭವಿಷ್ಯ ಏನಾಗುತ್ತೆ ಅನ್ನೋ ವಿಚಾರದಲ್ಲಿ ಆತಂಕದಲ್ಲಿ ಇದ್ದು ಯಡಿಯೂರಪ್ಪನವರಿಗೂ ಕೂಡ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ, ಸ್ವಪ್ರತಿಷ್ಠೆಯ ವಿಚಾರ ಕೂಡ ಆಗಿದೆ. ಹಾಗಾಗಿ ರಾಜಕೀಯ ಅಸ್ತಿತ್ವದ ವಿಚಾರ ಕೂಡ ಆಗಿದೆ. ಒಟ್ಟಲ್ಲಿ ಟೆನ್ಷನ್ ನಲ್ಲೇ ಹೊರಟಿದ್ದಾರೆ ಸಿಎಂ BSY. ಗೃಹ ಕಚೇರಿ ಕೃಷ್ಣಾಗೆ ಹೊರಟಿದ್ದಾರೆ. ಅವರ ನಿವಾಸ ಧವಳಗಿರಿಯಿಂದ ಗೃಹ ಕಚೇರಿ ಕೃಷ್ಣದತ್ತ ಹೊರಟಿದ್ದಾರೆ ಸಿಎಂ BSY. ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ ಅನ್ನುವಂಥದ್ದು ಅಪ್ಡೇಟ್. ಪೊಲೀಸರಿಗೂ ಹೇಳಿದ್ರೆ ದಿಢೀರ್ ಅಂತ ಹೊರಟಿದ್ದಾರಂತೆ ಸಿಎಂ. ಸಾಕಷ್ಟು ಗಡಿಬಿಡಿಯಲ್ಲಿದ್ದಾರೆ, ಸಾಕಷ್ಟು ತಲೆ ಬಿಸಿಯಲ್ಲಿದ್ದಾರೆ. ಅನರ್ಹ ಶಾಸಕರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಇದೊಂದು ಬಹುದೊಡ್ಡ ರಾಜಕೀಯ ಆಟ ಕೂಡ ಹೌದು, ಹಾಗೇನೆ ಕಾನೂನಿನ ಸಮರ ಕೂಡ ಹೌದು. ಇವತ್ತು ನಿರ್ಣಾಯಕವಾದಂತಹ ದಿನ. ಸೊ ಈ ಕಡೆ ಚುನಾವಣಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಆಗಮಿಸಿದ್ದಾರೆ. ಏನಾಗುತ್ತೆ, ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿದೆ, ಏನಾಗುತ್ತೆ ಅಂತ ನೋಡೋದಕ್ಕೆ 17 ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಕೂಡ ಅಬ್ಸರ್ವೇಷನ್ಗೆ ಸುಪ್ರೀಂ ಕೋರ್ಟ್ಗೆ ಆಗಮಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕೂತಿದ್ದಾರೆ ಚುನಾವಣಾಧಿಕಾರಿಗಳು.
ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಅನೌನ್ಸ್ ಮಾಡಿದೆ. ಎಲೆಕ್ಷನ್ ಅನೌನ್ಸ್ ಮಾಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ, ತೊಡಕುಗಳಿಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ಎಲೆಕ್ಷನ್ ಅನೌನ್ಸ್ ಆಗಿದೆ. ದೋ ಇಟ್ ವಾಸ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಎಲೆಕ್ಷನ್ ಅನೌನ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಈ 17 ಕ್ಷೇತ್ರಗಳಲ್ಲಿ 2 ಇನ್ನೂ ಅನೌನ್ಸ್ ಆಗಿಲ್ಲ. ಹಾಗಾಗಿ 15 ಕ್ಷೇತ್ರಗಳಲ್ಲಿ ಇವ್ರನ್ನ ಗೆಲ್ಲಿಸ್ಕೊಂಡು ಬರೋದು ಬಹುದೊಡ್ಡ ಸವಾಲಿನ ವಿಚಾರ. ಮತ್ತೊಂದು ಕಡೆ ಎಲೆಕ್ಷನ್ ಕಮಿಷನ್ ಅದೊಂದು ಸ್ವತಂತ್ರ ಸಂಸ್ಥೆ, ಹಾಗಾಗಿ ತನ್ನ ಕೆಲಸನ ತನ್ನ ಪಾಡಿಗೆ ತಾನು ಮಾಡ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಒಂದು ಅಬ್ಸರ್ವೇಷನ್ಗೆ ಚುನಾವಣಾ ಅಧಿಕಾರಿಗಳು ಕೋರ್ಟ್ ಹಾಲಿಗೆ ಬಂದಿದ್ದಾರೆ. 17 ಶಾಸಕರ ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಕೋರ್ಟ್ ಏನಾದರೂ ಸೂಚನೆಗಳನ್ನ ಕೊಡುತ್ತಾ, ಯಾವ ರೀತಿಯ ಪಾಯಿಂಟ್ಗಳನ್ನ ನೋಟ್ ಮಾಡಲಾಗುತ್ತೆ ವಿಚಾರಣೆಯಲ್ಲಿ, ಇದೆಲ್ಲದರ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಅಲ್ಲಿ ಅಬ್ಸರ್ವೇಷನ್ಗೆ ಕೂತಿದ್ದಾರೆ. ಅವರು ಏನ್ ನಡೆಯುತ್ತೆ, ವಿಚಾರಣೆ ಯಾವ ರೀತಿಯಲ್ಲಿ ನಡೆಯುತ್ತೆ. ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿರ್ತಕ್ಕಂಥದ್ದು, ಈಗಿರ್ತಕ್ಕಂಥದ್ದು ಇವರ ಕ್ಯಾಂಡಿಡೇಚರ್ ಪ್ರಶ್ನೆ ಮಾತ್ರ. ಈ 17 ಶಾಸಕರಿಗೆ ಅಲ್ಲಿ ಮತ್ತೆ ಎಲೆಕ್ಷನ್ಗೆ, ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಇವತ್ತು ನಿರ್ಣಾಯಕ ಆಗುವಂಥದ್ದು. ಹಾಗಾಗಿ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಆಗಮಿಸಿದ್ದಾರೆ, ಕೋರ್ಟ್ ಹಾಲ್ಗೆ ಬಂದು ಕೂತಿದ್ದಾರೆ. 17 ಶಾಸಕರು ಸಾಕಷ್ಟು ಆತಂಕದಿಂದ ಕಾಯ್ತಾ ಇದ್ದಾರೆ.